ವೀಕ್ಷಕರೇ, ಆಸ್ಟ್ರೋ ಬ್ರಹ್ಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷಾ. ವೀಕ್ಷಕರೇ, ಆಸ್ಟ್ರೋ ಬ್ರಹ್ಮ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ಬಂದು 31ನೇ ನಂಬರ್ ಬಗ್ಗೆ ಗುರೂಜಿ ಆರ್ಯವರ್ಧನ್ ಅವರು ಮಾತನಾಡ್ತಾರೆ. ಈ 31ನೇ ನಂಬರ್ನಲ್ಲಿ ಇರುವಂತವರಿಗೆ ಯಾವುದು ಲಕ್ ತಂದುಕೊಡುತ್ತೆ, ಏನು ಅನ್ಲಕ್ ತಂದುಕೊಡುತ್ತೆ, ಹಾಗೆ ಅವರು ಯಾವ ನಂಬರನ್ನು ಫಾಲೋ ಮಾಡಬೇಕು, ಅವರ ಮೊಬೈಲ್ ಸಂಖ್ಯೆ ಆಗಿರ್ಬೋದು, ಗಾಡಿ ಸಂಖ್ಯೆಯಲ್ಲಿ ಯಾವ ನಂಬರನ್ನು ಅವರು ಯೂಸ್ ಮಾಡಬೇಕು, ಹಾಗೆ ಅವರ ರಾಶಿ ಭವಿಷ್ಯ ಹೇಗಿದೆ, ಅವರು ಜೀವನದಲ್ಲಿ ಯಶಸ್ಸನ್ನು ಕಾಣಬೇಕು ಅಂತಂದ್ರೆ ಅವರು ಏನೇನನ್ನ ಮಾಡಬೇಕು, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಾರೆ. ಹಾಗೆ ನೀವು ಏನಾದರೂ ಗುರುಗಳ ಹತ್ರ ಮಾತನಾಡಬೇಕು ಅಂತಂದ್ರೆ ನಮ್ಮ ಸ್ಕ್ರೀನಲ್ಲಿ ಸ್ಕ್ರಾಲ್ ಆಗ್ತಿರೋ ನಂಬರ್ಗೆ ಕರೆಯನ್ನ ಮಾಡಬಹುದಾಗಿದೆ. ಮೊದಲನೇದಾಗಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಕೊಂಡು ಈ ವಿಚಾರದ ಬಗ್ಗೆ ಮಾತನಾಡ್ತಾ ಹೋಗೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ತಪೈತಾಂ ಕಲ್ಪವೃಕ್ಷಣಮತಾಂ ಕಾಮಧೇನೆ ಶ್ರೀಬನ್ನಾರಾಯಣ ಮಹಾಲಕ್ಷ್ಮೀದೇ ನಮಸ್ತೆ. ಅರಿಭೂಷಣಂದೆ ಗುರುಭೂಷಣಂದೆ ವಾಗ್ದೇವಿ ಸರಸ್ವತಿ ಕೂಡ ಶರಣಂದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್. ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನೋ ಅಭಿಮಾನಿ ದೇವರಿಗೆ ಗೊತ್ತು. ಶ್ರೀ ಪ್ರಕಾಶನಾಥ ಸ್ವಾಮೀಜಿ ಪಾದಕ್ಕೆ ನಮಸ್ಕಾರವನ್ನು ಮಾಡ್ತಾ, ಇವತ್ತಿನ ನಾಳೆ ಕೊನೆಯ ಡೇಟ್ 7ನೇ ತಿಂಗಳು. ಗುರುಗಳೇ, ಒಬ್ರು ಕಾಲರ್ ಇದ್ರೆ ಮಾತಾಡ್ಸ್ಕೊಂಬಿಡೋಣ, ಮತ್ತೆ ಮಾತಾಡೋಣ. ದೇವರಾಜ್ ಅಂತ ಮಂಡ್ಯದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ದೇವರಾಜ್ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಕೇಳಬೇಕಿತ್ತು. ಸರಿ, ಗುರುಗಳಿದ್ದಾರೆ, ಮಾತಾಡಿ ದೇವರಾಜ್ ಅವರೇ. ದೇವರಾಜ್ ಅವರೇ ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಕೊಡಿ ಮಗನ ಡೇಟ್ ಆಫ್ ಬರ್ತ್. ಮಗನ ಡೇಟ್ ಆಫ್ ಬರ್ತ್ ಕೊಡ್ತೀನಿ ಗುರುಗಳೇ. ಅದು 9/12 2010. 2010. ಟೈಮಿಂಗ್ಸು 1:28. 1:28 ಬೆಳಗ್ಗೆನ ರಾತ್ರಿನ? ಮಧ್ಯಾಹ್ನ. ಏನು ಮಗನ ಹೆಸರು? ಜೀವನ್ ಡಿ ಅಂತ. ಓಕೆ, ಏನೇನು ಕೇಳಬೇಕು ಅಂತಿದ್ದೀರಾ ಗುರುಗಳೇ? ಅವನಿಗೆ ಹೆಂಗೈತೆ ವಿದ್ಯಾಭ್ಯಾಸ, ಏನೋ ಹೆಲ್ಪ್ ಅಂದ್ಬಿಟ್ಟು. ಅವ್ನ ಲೈಫಲ್ಲಿ ತುಂಬ ಚೆನ್ನಾಗಿದೆ. ಅವ್ನ ಲೈಫಲ್ಲಿ ವಿದ್ಯಾಭ್ಯಾಸ ಸೂಪರ್ ಸಕ್ಸಸ್ಸನ್ನು ಕೊಡ್ತೈತೆ. ನಿಮಗೆ ಅವ್ನು ಗೌರ್ಮೆಂಟ್ ಕೆಲಸ ಸಿಗಬೇಕು, ಗೌರ್ಮೆಂಟ್ ಸೀಟ್ ಸಿಗಬೇಕು ಅಂತ ಏನಾದ್ರು ಆಸೆ ಇದೆಯಾ? ಹೌದು ಗುರುಗಳೇ. ಅದೆಲ್ಲ ನೆರವೇರುತ್ತೆ 100%. ಅದು ಯಾವುದೇ ಅನುಮಾನ ಇಲ್ಲ. ಅದ್ಭುತವಾದ ಜಾತಕ. ಗೌರ್ಮೆಂಟ್ ಕೆಲಸ, ಗೌರ್ಮೆಂಟ್ ಸೀಟ್ ಎಲ್ಲ ಸಿಗುತ್ತೆ. ಜಮೀನು ಇರಬೇಕು. ಇದೆಯಾ ನಿಮಗೆ? ಏನಾದ್ರು ಮನೆ ಜಮೀನು ಇರಬೇಕು, ಇದೆಯಾ? ಇದೆ ಗುರುಗಳೇ, ಇದೆ. ಓಕೆ, ನಿಮ್ಮ ಮಗನ ಜಾತಕ ತುಂಬ ಚೆನ್ನಾಗಿದೆ ಸರ್. ಪುಣ್ಯ ಮಾಡಿದ್ರ ಅನ್ಸುತ್ತೆ. ನಿಮ್ಮ ಮಗ 100% ಗೌರ್ಮೆಂಟ್ ಕೆಲಸ ಸಿಗುತ್ತೆ, ದೊಡ್ಡ ವ್ಯಕ್ತಿ ಆಗ್ತಾನೆ. ನಿಮ್ಮ ಮನೆ ಮುಂದೆ ಗೌರ್ಮೆಂಟ್ ಕಾರ್ ಬರುತ್ತೆ. ಅವನಿಗೆ ಡ್ರೈವರ್ ಗೌರ್ಮೆಂಟಿಂದ ಕಾರ್ ಇರ್ತಾರೆ, ಗೌರ್ಮೆಂಟಿಂದ ಮನೆ ಕೊಡ್ತಾರೆ. ತುಂಬ ಒಳ್ಳೆ ಹುಡುಗನಾಗಿ ದೊಡ್ಡ ವ್ಯಕ್ತಿ ಆಗ್ತಾನೆ. ಅವ್ನ ಕೊಳ್ಳಲ್ಲಿ ಒಂದು ಎಜುಕೇಷನ್ ಡಾಲರ್ಸ್ನ ಒಂದು ಡಾಲರ್ ಹಾಕಿ ನಮ್ಮಿಂದ ಇಸ್ಕೊಂಡು, ಮತ್ತು ಅವನ ಕೈಲಿ ಒಂದು ಎಜುಕೇಷನ್ ಬ್ಯಾಸ್ಲೆಟ್ ಹಾಕಿ ತುಂಬ ಬರೆದಿಟ್ಟು ಕೇಳಿ. IG ಈ ಥರ ಒಂದು ತಹಶೀಲ್ದಾರರು, ಡಾಕ್ಟ್ರ್ ಆಗೋಂಥ ಜಾತಕಗಳಿವೆಲ್ಲ ತುಂಬ ಒಳ್ಳೆ ಏನು ನೇಮ್ ಇಟ್ಟಿದ್ದೀರಾ? ಜೀವನ್ ಡಿ ಅಂತ ಇಟ್ಟಿದ್ದೀರಾ? ನೀವು ಫೋನ್ ಮಾಡಿದ್ದೆ. ಫೋನಲ್ಲ ನಾವು ಒಂದು ಮಾತಾಡ್ತೀನಿ ಕೇಳಿ. ಫೋನಲ್ಲ ನಾವು ಯಾರಿಗೂ ನೇಮ್ ಕೊಡೋಕ್ಕಾಗಲ್ಲ. ದಯವಿಟ್ಟು ನಮ್ಮ ಸಂಸ್ಥೆಗೆ ಆಫೀಸಿಗೆ ಬಂದು ಒಳ್ಳೆ ನೇಮ್ ಇಟ್ಕೊಳ್ಳಿ. ಜಾತಕ ತುಂಬ ಚೆನ್ನಾಗಿರೋ ಒಳ್ಳೆ ಜಾತಕ. ಅವನೇನೋ ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿದ್ದಾನೆ, ಲಗ್ನದಲ್ಲಿ ಗುರು ಇದೆ, ಪಂಚಮ ಸ್ಥಾನಾಧಿಪತಿ 11th ಯಾವುದೋ ಜನ್ಮದಲ್ಲಿ ಅವನು ತುಂಬ ಒಳ್ಳೆ ವ್ಯಕ್ತಿ ಆಗಿದ್ದ. ಅದಕ್ಕೆ ದೇವರು ಈ ಜನ್ಮದಲ್ಲಿ ಅವನಿಗೆ ತುಂಬ ಸುಖವನ್ನು ಕೊಟ್ಟವನೆ. ಇರೋ ತಂದೆ ತಾಯಿ, ಮನೆ, ಪಿತ್ರಾಯಿತ ಆಸ್ತಿ, ಹಿಂಗೆಲ್ಲ ಪಿತ್ರಾಯಿತ ಆಸ್ತಿ ಇಸ್ಕೊಂಡು ಹುಟ್ಟೋದೇ ಒಂದು ಯೋಗ. ಒಂದು ಸಣ್ಣ ಮನೆ ಆಗಿರಬೇಕು. ಅವನು ಓ ಜನ್ಮದಲ್ಲಿ ಪುಣ್ಯ ಮಾಡಿರೋ ಮಾತ್ರ ಪಿತ್ರಾಯಿತಿ ಆಸ್ತಿ ಇರೋ ಮನೇಲಿ ಹುಡ್ತಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾರಿಗೆಲ್ಲ ಪಿತ್ರಾಯಿತ ಆಸ್ತಿ ಇಲ್ದಲೇ ಹುಡ್ತಾರೋ ಅವ್ರು ಓದ್ ಜನ್ಮದಲ್ಲಿ ಕರ್ಮಗಳು ಮಾಡಿ ಹುಟ್ಟಿರ್ತಾರೆ ಅಂತ ಹೇಳುತ್ತೆ. ಪಿತ್ರಾಯಿತ ಆಸ್ತಿ ಒಂದು ಚೂರಾರು ಇರಬೇಕು, ಋಣ. ಹಾಗಾಗಿ ಭೂಮಿಲಿ ಬಂದಾಗ, ಯಾಕಂದರೆ ಭಗವಂತನ ಅವ್ರು ಹುಟ್ಟಬೇಕಾದ್ರೆ ಪಿತ್ರಾಯಿತಿದ್ದಷ್ಟು ಪುಣ್ಯ ಇರುತ್ತೆ. ಪುಣ್ಯದ ಮಗ ಹುಟ್ಟಾನೆ, ಖಂಡಿತಲ್ವ ಅವನದೊಂದು ಸರಿ ನೇಮು ನಾನು ಹೇಳೋದು ಎಜುಕೇಷನ್ ಸ್ಟೋನ್ ಯೂಸ್ ಮಾಡಿ 100% ನಿಮ್ಮ ಮಗ ಗೋಲ್ ಹೊಡೆತಾನೆ. ಗೌರ್ಮೆಂಟ್ ಕೆಲಸ ಸಿಗುತ್ತೆ, ಗೌರ್ಮೆಂಟ್ ಕಾರ್. ಹೆಚ್ಚು ಕಮ್ಮಿ ಗೌರ್ಮೆಂಟ್ ಕೆಲಸದಲ್ಲಿ 4,000-5,000 ಜನ ಇವನು ಕೈ ಕೆಳಗಡೆ ಕೆಲಸಕಾರ ಇರೋಂಥ ಜಾತಕ ಆಗುತ್ತೆ 100%. ಅಷ್ಟು ಯೋಗದ ಜಾತಕ. ತುಂಬ ದೊಡ್ಡ ವ್ಯಕ್ತಿ, ಒಳ್ಳೆಯದಾಗಲಿ. ಅವನು ಇವತ್ತೇ ಸಣ್ಣವನು, ಆದರೆ ಅವನು ಯಾವತ್ತೂ ಪ್ರಪಂಚದಲ್ಲಿ ದೊಡ್ಡ ವ್ಯಕ್ತಿ ಆಗೋಕ್ಕೆ ಜನ್ಮ ತಾಳಿದ್ದಾನೆ. ಇವತ್ತು ಅವ್ನು ಸಣ್ಣ ಹುಡುಗ ಇರ್ಬೋದು, ಅವನ ಲೈಫಲ್ಲಿ ಅವ್ನು ದೊಡ್ಡ ವ್ಯಕ್ತಿ ಆಗ್ತಾನೆ. ಇವತ್ತು ಕೂಡ ಅವ್ನು ದೊಡ್ಡ ವ್ಯಕ್ತಿ, ನಮ್ಮ ಕಣ್ಣಿಗೆ ದೊಡ್ಡ ವ್ಯಕ್ತಿ. ಯಾಕಂದ್ರೆ ನಾವು ಜಾತಕ ನೋಡಿದ್ರೆ ಅವ್ನು ದೊಡ್ಡ ವ್ಯಕ್ತಿ ಆಗ್ತಾನೆ ಅಂತ ಗೊತ್ತಾಗುತ್ತೆ. ನಿಮಗೆ ಸಣ್ಣ ಹುಡುಗ ನಿಮ್ಮ ಮಗ ಅಂತ ಅನಿಸುತ್ತೆ. ಒಳ್ಳೆಯದಾಗಲಿ. ನಿಮ್ಮ ಕರೆ ಸಿಕ್ಕಿದ್ದಕ್ಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಯಾಕಂದರೆ ಇಷ್ಟು ಒಳ್ಳೆ ಜಾತಕ ನೋಡಿದ್ದು ನನಗೂ ಖುಷಿ ಆಯಿತು, ನೀವು ಖುಷಿಯಾಗಿರಿ ನಿಮ್ಮ ಮಕ್ಕಳನ್ನ ಎತ್ತಿದ್ದಕ್ಕೆ. ಓಕೆ, ಧನ್ಯವಾದಗಳು ದೇವರಾಜ್ ಅವರೇ. ಗುರುಗಳೇ, ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಕೊಳ್ಳೋಣ. ನಮಸ್ತೆ ಶ್ವೇತಾ ಅವರೇ. ಹಲೋ ನಮಸ್ತೆ. ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಚಿಕ್ಕಬಳ್ಳಾಪುರದಿಂದ. ಸರಿ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ. ಸರಿ, ಆರ್ಯವರ್ಧನ್ ಗುರೂಜಿ ಇದ್ದಾರೆ, ಮಾತನಾಡಿ ಶ್ವೇತಾ ಅವರೇ. ನಮಸ್ಕಾರ ಗುರುಜಿ. ಶ್ವೇತಾ ಕೊಡಿ ನಿಮ್ಮ ಮಗನ ಡೇಟ್ ಆಫ್ ಬರ್ತ್. 13/5/1996. 13/5/1996.
96. ಟೈಮಿಂಗ್ಸು? ರಾತ್ರಿ 8:05 ಸೋಮವಾರ. 8:05 5 ಸೋಮವಾರ ರಾತ್ರಿ. ಎಲ್ಲಿ ಹುಟ್ಟಿದ್ದು? ದೊಡ್ಡಬಳ್ಳಾಪುರದಲ್ಲಿ. ಹಾಂ, ದೊಡ್ಡಬಳ್ಳಾಪುರ ಹಾಸ್ಪಿಟಲ್. ದೊಡ್ಡಬಳ್ಳಾಪುರ. ಇವಾಗ ಏನು ಮಾಡ್ತಾವ್ರೆ ನಿಮ್ಮ ಮಗ? ನಮ್ಮ ಮಗ ಮೆಡಿಕಲ್ ಮಾಡ್ಕೊಂಡಿದ್ದಾರೆ, ಮೆಡಿಕಲ್ ಸ್ಟೋರ್ ಹಾಕಿದ್ದಾರೆ. ಅವ್ರದ್ದು ಲೈಫ್ ಹೇಗಿರುತ್ತೆ ಏನು ಅಂತ ಹುಡುಗಿ ನೋಡ್ತಾ ಇದ್ದೀರಿ, ಸೆಟ್ ಆಗ್ತಾ ಇಲ್ಲ. ನಿಮ್ಮ ಮಗನಿಗೆ ಏನು ಆಸೆ ಇದೆ ನಿಮಗೆ? ನಮಗೆ ಮದುವೆ ಮಾಡ್ಬೇಕಂತ ಆಸೆ ಇದೆ ಗುರುಜಿ. ಓಕೆ, ನೋಡಿ ನಿಮ್ಮ ಮಗನ ಜಾಗದಲ್ಲಿ ಸಪ್ತಮಾಧಿಪತಿ ಅಷ್ಟಮಕ್ಕೆ ಹೋಗಿದ್ದಾನೆ. ಸಪ್ತಮಾಧಿಪತಿ ಅಷ್ಟಮಕ್ಕೆ ಜ್ಯೋತಿಷದಲ್ಲಿ ಹೋಗಬಾರ್ದು ಅಂತ ಹೇಳುತ್ತೆ. ಅಂದರೆ ಪರಿವರ್ತನೆ ಆಗಿದ್ದಾರೆ. ಒಂದು ಬ್ರೇಕಪ್ ಆಗ್ಬೋದು, ಇಲ್ಲ ಒಂದು ಎಂಗೇಜ್ಮೆಂಟ್ ಮುರಿದು ಬೀಳ್ಬೋದು, ಇಲ್ಲ ಒಂದು ಪರಿಚಯ ಇರೋ ಹುಡುಗಿ ದೂರ ಮಣಿಸ್ಕೆ ಹೋಗ್ಬೋದು. ಈ ಥರ ಯಾವುದು ನಡೆದಿಲ್ವಾ? ಇಲ್ಲ ಗುರುಜಿ, ಯಾವ್ದು ನಡೆದಿಲ್ಲ. ಈ ಥರ ಒಂದು ನಡೀತಿದೆ ಘಟನೆ. ಇವತ್ತರೆಗೂ ಅವ್ನಿಗೆ ಇಷ್ಟ ಆದ ಹುಡುಗಿನ ಅವಳು ಒಪ್ತಲೇ ಇರ್ಬೋದು. ಈ ಥರನೂ ನಡೆದಿಲ್ವಾ? ಅಲ್ಲ, ನೋಡಿದಿರಿ ಗುರುಜಿ, ಅವನಿಗೆ 2-3 ನೋಡಿದ್ರಿ, ಬೇಡ ಅಂತ ಬಿಟ್ಟು ಬಂದಿವಿ. ಗೊತ್ತಾಯ್ತು. ಒಂದು ಇವನ ಲೈಫಲ್ಲಿ ಏರುಪೇರು ಆಗುತ್ತೆ. ಯಾಕಂದರೆ ಅಷ್ಟಮದಲ್ಲಿ ಶುಕ್ರ ಗ್ರಹ ಹೋಗಬಾರ್ದು. ಅಷ್ಟಮದಲ್ಲಿ ಶುಕ್ರ ಗ್ರಹ ಹೋಗೋದು ಇದೊಂದು ಪ್ರಾಬ್ಲಮ್ ಅಂತ ಹೇಳುತ್ತೆ, ಹೋಗಬಾರ್ದು. ಮತ್ತು ಲಗ್ನಾಧಿಪತಿ ಕುಜ 6ನೇ ಮಲ್ಲಿದ್ದಾನೆ. ಒಂದು ಜಗಳವನ್ನು ಉಂಟು ಮಾಡುತ್ತೆ ಅಂತ ಹೇಳುತ್ತೆ ಮ್ಯಾರೇಜ್ ಲೈಫಲ್ಲಿ, ತುಂಬ ಮ್ಯಾರೇಜ್ ಲೈಫಲ್ಲಿ. ನಿಮ್ಮ ಮನೆಯಲ್ಲಿ ಸಾಕಷ್ಟು ವಿಷಯ ಏನಪ್ಪ ಅಂದರೆ, ಒಂದು ಭಾಳ ಅದ್ಭುತವಾಗಿ ನಿಮ್ಮ ಮನೆ ದೇವರು ಯಾವುದು? ಚನ್ನಕೇಶ್ವರ ಸ್ವಾಮಿ. ಎಲ್ಲಿ? ಬೇಲೂರು ಚೆನ್ನಕೇಶ್ವರನ ಯಾವುದು? ಅಲ್ಲ, ವಿಜಯಪುರ ಹತ್ರ, ಇಲ್ಲಿ ವಿದ್ಯಾವನಹಳ್ಳಿ ಹತ್ರ ವಿಜಯಪುರ ಇದೆ, ಆ ವಿಜಯಪುರ ಹತ್ರ. ನಿಮ್ಮ ಮಗಳ ಮದುವೆನ ಎಲ್ಲರೂ ಟೆಂಪಲಲ್ಲಿ ಮದುವೆ ಮಾಡಿ. ಅಂದರೆ ತಿರುಪತಿಲಿ ಇಲ್ಲ ಚೆನ್ನಕೇಶ್ವರ ಟೆಂಪಲಲ್ಲಿ ಮದುವೆ ಮಾಡಿ. ಆವಾಗ ನಿಮ್ಮ ಮಗಳ ಮದುವೆ ಲೈಫ್, ನಿಮ್ಮ ಮಗನ ಮದುವೆ ಲೈಫ್ ಸರಿಯೋಗುತ್ತೆ. ನಿಮ್ಮ ಮಗನಿಗೆ ಮುಂದಿನ ವರ್ಷ ಮದುವೆ ಆಗುತ್ತೆ. ಆದರೆ ನಾನು ಹೇಳಿದಂಥ ಪರಿಹಾರ ಅವರಿಬ್ಬರದ್ದು ಡೈವರ್ಸು ಜಗಳ ಆಗದೇ ಇಲ್ಲ ಅಂತ. ನಿಮ್ಮ ಮನೆ ದೇವಸ್ಥಾನದಲ್ಲೇ ಮದುವೆ ಮಾಡಿಸಿ, ಊಟ ನಿಮ್ಮ ಏರಿಯಾದಲ್ಲಿ ಇಟ್ಕೊಳ್ಳಿ. ಇಲ್ಲ ನಾವು ಗ್ರ್ಯಾಂಡಾಗಿ ಮದುವೆ ಮಾಡ್ಕೊಳ್ತೀವಿ ಅಂದರೆ ಡೈವರ್ಸ್ ಸಿಂಪಲ್ಲಾಗಿ ಆಗುತ್ತೆ. ನಾನು ಹೇಳಿದ ಪರಿಹಾರ ಮಾಡ್ಕೊಳ್ಳಿ, ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಶ್ವೇತಾ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ, ಜ್ಯೋತಿ ಅಂತ, ದಾವಣಗೆರೆಯಿಂದ. ನಮಸ್ತೆ ಜ್ಯೋತಿ ಅವರೇ. ನಮಸ್ಕಾರ ಮೇಡಮ್ ಅವರೇ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳ್ಬೇಕಾಯ್ತು. ಸರಿ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ, ಹೇಳಿ ತಾಯಿ. ನನ್ನ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು ಸ್ವಾಮಿ. ಹೇಳಿ. 4-8-2006. 4-8-2006 ಸಾಯಂಕಾಲ 4:15 ಶುಕ್ರವಾರ. 4:15 ಶುಕ್ರವಾರ. ಓಕೆ. ಅವನು ಸರಿಯಾಗಿ ಕಾಲೇಜಿಗೆ ಹೋಗಲ್ಲ ಸರ್. ಕಾಲೇಜಿಗೆ ಇಂಜಿನಿಯರಿಂಗ್ ಮಾಡ್ತದಾನೆ ಸ್ವಾಮೀಜಿ. ಸರಿಯಾಗಿ ಕಾಲೇಜಿಗೆ ಹೋಗಲ್ಲ. ಈಗ 2ನೇ ವರ್ಷ ಮುಗ್ದತಿ, 3ನೇ ವರ್ಷ ಹೋಗ್ಬೇಕು. ಒಂದಿವ್ಸ ಹೋಗ್ತಾನೆ, ಒಂದಿವ್ಸ ಬಿಡ್ತಾನೆ. ನಮ್ಮ ಮಾತೇ ಕೇಳಲ್ಲ ಸ್ವಾಮೀಜಿ. ಅವ್ನ ಮುಂದಿನ ವಿದ್ಯಾಭ್ಯಾಸ ಹೆಂಗೈತಿ ಅಂತ ಕೇಳೋಣಂತ ಸ್ವಾಮೀಜಿ. ಮೇಡಮ್, ಅವನ ಜಾಗದಲ್ಲಿ ವಿದ್ಯಾಭ್ಯಾಸ ಪಂಚಮಾಧಿಪತಿ ಭಾಗ್ಯಸ್ಥಾನದಿದ್ದು ಭಾಗ್ಯಸ್ಥಾನಾಧಿಪತಿ ವ್ಯಯಸ್ಥಾನದಲ್ಲಿ ಶನಿ ಜೊತೆ ಇಲ್ಲ ಮೇಡಮ್. ಅವನು ಓದಲ್ಲ, ಅರ್ಧಕ್ಕೆ ಬಿಡ್ತಾನೆ. ಅವನ ಲೈಫಲ್ಲಿ ತುಂಬ ಡಿಸ್ಟರ್ಬ್ ಆಯ್ತಾನೆ. ಹೌದಾ ಗುರುಜಿ? ಅದಕ್ಕೆ ಏನು ಮಾಡ್ಬೇಕು ಗುರುಜಿ? ಅವ್ನ ಜಾತಕ ಇರೋದೇ ಹಾಗಂತ ಹೇಳ್ಬೇಕು ಅಂತ ಇದ್ದೀನಿ. ದಯವಿಟ್ಟು ನೀವು ಹೇಗಾಗುತ್ತೆ ಅಂದರೆ ಕಷ್ಟ ಆಗುತ್ತೆ. ಏನು ಹೇಳಿ? ನಾವು ಇರೋದನ್ನ ಹೇಳಕ್ಕೆ ಬಂದಿದ್ದೀವಿ. ನಾನು ಎಲ್ಲ ನಿಮ್ಮ ಮನೇನ ಉದ್ಧಾರ ಮಾಡ್ತೀನಿ ಅಂತ ನಾನು ಎಲ್ಲೂ ಟೈಟ್ಲ್ ಹಾಕಿಲ್ಲ. ಏನು ಹೇಳಿ? ಇಲ್ಲ ಹೇಳ್ರಿ. ಹಾಗಂತ ಎಲ್ಲರೂ ಹೇಳಿದ್ದೇನೆ. ನಿಮ್ಮ ಮಗನ ಜಾಗದಲ್ಲಿ ಪಂಚಮಾತಿ ಭಾಗ್ಯಾಧಿಪತಿ ಹೇಳಿದ್ದೇನೆ. ಒಂದ್ಸಲಾರು ಜೈಲು, ಕಂಪ್ಲೇಂಟು, ಪಂಚಾಯತಿ ನಿಮ್ಮ ಫ್ಯಾಮಿಲಿ ಆಗ್ಬೇಕಾಯ್ತು. ಯಾವುದು ಆಗಿಲ್ವಾ? ಇಲ್ಲ ಗುರುಜಿ, ಅದು ಆಗಿಲ್ಲ. ಇವನ್ ಲೈಫಲ್ಲಿ ನಡೀತೈತೆ ಅದು. ಹೌದಾ ಗುರುಜಿ? ಶನಿ ಮತ್ತು ಸೂರ್ಯ ಇವನ ಜಾಗದಲ್ಲಿ ಅಷ್ಟಮದಲ್ಲಿದ್ದಾರೆ. ಹಾಗಾಗಿ ಇವನ್ ಲೈಫಲ್ಲಿ ನಡೀತು. ಒಳ್ಳೆ ಸಂಗಾತಿ, ಒಳ್ಳೆ ಪಾರ್ಟ್ನರ್. ಇವನೊಬ್ಬ ಕೋಟ್ಯಾಧೀಶ್ವರಾಗಂತ ಬಿಸ್ನೆಸ್ ಮ್ಯಾನ್ ಆಗ್ತಾನೆ ಅಂತ ಹೇಳುತ್ತೆ ಮೇಡಮ್ ಅವರೇ. ಎಜುಕೇಶನ್ ಬಿಟ್ಟು ಬಿಸ್ನೆಸ್ ಮ್ಯಾನ್ ಆಗ್ತಾನೆ ಇವನು. ಬುಧ ಈಗ 2 ವರ್ಷ ಆಗಿತ್ತೆ ಸರ್ ಇಂಜಿನಿಯರಿಂಗ್ ಮಾಡಿಸಿ, 2 ವರ್ಷ ಮಾಡ್ಬೇಕು. ಅದನ್ನ ಮಾಡಿಸಿ ನಿಧಾನಕ್ಕೆ. ಅವನು ಒಟ್ಟಿನಲ್ಲಿ ಓವರ್ ಆಲ್ ಬಿಸ್ನೆಸ್ ಮ್ಯಾನ್ ಆಗ್ತಾನೆ. ಗುರುಜಿ, ಇನ್ನೊಬ್ಬನ ಮಗನ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ. ಜ್ಯೋತಿ ಅವರೇ, ನೀವು ಗುರುಗಳ ನೇರ ಭೇಟಿಗಾಗಿ ಅಂತ ಏನು ನಂಬರ್ ಇದೆ ಅದಕ್ಕೆ ಕರೆಯನ್ನು ಮಾಡಿ, ಹಾಗೆ ಗುರುಗಳ ಅಪಾಯಿಂಟ್ಮೆಂಟನ್ನು ಕೂಡ ತೆಗೆದುಕೊಳ್ಬೋದು. ಧನ್ಯವಾದಗಳು ಕರೆಯನ್ನು ಮಾಡಿದ್ದಕ್ಕಾಗಿ. ಇದೀಗ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ, ನಿರ್ಮಲಾ ಅಂತ. ಮಾತಾಡ್ಸ್ಕೊಳ್ಳೋಣ ಗುರುಗಳೇ. ನಿರ್ಮಲಾ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್, ನಮ್ಮ ತಂಗಿಯವ್ರ ಬಗ್ಗೆ ಕೇಳೋದಿತ್ರಿ. ಸರಿ, ಗುರುಗಳಿದ್ದಾರೆ, ಅವ್ರ ಜೊತೆ ಡೇಟ್ ಆಫ್ ಬರ್ತ್ ಕೊಟ್ಟು ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಹಲೋ ಗುರುಗಳೇ, ನಮಸ್ಕಾರ ರೀ. ನಮಸ್ಕಾರ, ಹೇಳಿ. ಗುರುಗಳೇ, ನಮ್ಮ ತಂಗಿಯವ್ರ ಡೇಟ್ ಆಫ್ ಬರ್ತ್ ಕೊಡ್ತೀನಿ ರೀ. ಅವ್ರ ಜಾಬ್ ಬಗ್ಗೆ, ಅವ್ರ ಮ್ಯಾರೇಜ್ ಬಗ್ಗೆ ಕೇಳ್ಬೇಕ್ರಿ. ಗೌರ್ಮೆಂಟ್ ಜಾಬ್ ಆಗ್ತೇ ಅಂತ ಹೇಳಿ. ಯಾವ ಊರಿಂದ? ಗುಲ್ಬರ್ಗ ನಿಂದ್ರಿ, ನಿರ್ಮಲಾ ಅಂತ ಮಾಡಿದ್ದೀನಿ.
ಅಲ್ಲಿ ಬರುತ್ತಾ ವಿಸ್ತಾರ? ಹಾ ವಿಸ್ತಾರ ಚಾನಲ್ ಬರುತ್ತೆ ಗುರುಜಿ. ಓಕೆ, ನೋಡ್ತೇವೆ. ಯಾವುದು ನಿಮ್ಮದು ಕೇಬಲ್ಲು ಇಲ್ಲ? ಕೇಬಲ್ ರೀ ಗುರುಜಿ. ಓಕೆ, ಕೊಡಿ ಡೇಟ್ ಆಫ್ ಬರ್ತ್. 11/8/1998. 11/8/1998. ಟೈಮಿಂಗ್ಸು? ಟೈಮಿಂಗ್ ರಾತ್ರಿ AM 2:30 3:30 ಒಳಗೆ. 2:30 3:30 AM ರೀ. ನಿಮ್ಮ ತಂಗಿ ಜಾಬ್ ಕೇಳ್ತಾ ಇದ್ರಲ್ವಾ? ಜಾಬ್ ಅವ್ರದ್ದೇನು ಗೌರ್ಮೆಂಟ್ ಜಾಬ್ ಸಿಗುತ್ತೆ ಏನೋ. ಆಯ್ತು, ಮ್ಯಾರೇಜ್ ಆಗಿಲ್ರಿ ನಾ. ಓಕೆ, ಗೌರ್ಮೆಂಟ್ ಜಾಬ್ ಸಿಗುತ್ತೆ ಮೇಡಮ್, ಅನುಮಾನನೇ ಪಡಬೇಡಿ, ಪಕ್ಕಾ ಆಗುತ್ತೆ. ಗೌರ್ಮೆಂಟ್ ಜಾಬ್ ಸಿಗುತ್ತೆ, ಒಳ್ಳೆಯದಾಗಲಿ. ಓಕೆ ಓಕೆ, ಧನ್ಯವಾದಗಳು ನಿರ್ಮಲಾ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಇದೀಗ ಮತ್ತೊಬ್ರು ಕಾಲರ್ ಇದ್ದಾರೆ ಗುರುಗಳೇ. ನಮಸ್ತೆ ಲೋಕೇಶ್ ಅವರೇ. ನಮಸ್ತೆ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಗಂಗಾವತಿಯಿಂದ ಮಾತಾಡೋದು. ಸರಿ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಸರಿ, ಗುರುಗಳಿದ್ದಾರೆ, ಮಾತಾಡಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್ ಕೊಡಿ ಡೇಟ್ ಆಫ್ ಬರ್ತು. ಸರ್ 24/8/2009. 24/8/2009. 2009. ಟೈಮಿಂಗ್ಸು? 10:35 ಬೆಳಗ್ಗೆ. 10:35 ಬೆಳಗ್ಗೆ. ಎಜುಕೇಶನ್ ಬಗ್ಗೆ, ಲೈಫ್ ಬಗ್ಗೆ ಹೇಗೆ? ಓಕೆ, ಏನು ಕೇಳಬೇಕು ಅಂತೀರಿ ಎಜುಕೇಷನ್ ಬಗ್ಗೆ? ಎಜುಕೇಶನ್ ಬಗ್ಗೆ ಮತ್ತು ಅವ್ನ ಲೈಫ್ ಬಗ್ಗೆ ಹೆಂಗೈತೆ ಅಂತ ಕೇಳೋಣ. ಯಾವತ್ತಾರು ಕೇಳಿದಿರಾ ಯಾವಾಗಲೂ ನನ್ನ ಹತ್ರ? ಇಲ್ಲ ಮೇಡಮ್, ಇಲ್ಲ ಸರ್, ಕೇಳಿಲ್ಲ, ಇದೆ ಫಸ್ಟ್ ಟೈಮ್. ಇಲ್ಲ ಬೇರೆ ಯಾರ್ದೆಲ್ಲಾರು ಕೇಳಿದ್ದೀರಾ? ಇಲ್ಲ ಕೇಳಿಲ್ಲ ಸರ್, ಕೇಳಿಲ್ಲ. ಅದ್ಯಾಕೆ ಇವತ್ತು ನನ್ನ ಹತ್ರ ಕೇಳಬೇಕು ಅನಿಸ್ತು? ಲೈನ್ ಸಿಕ್ತು ಗುರುಜಿ, ಅದಕ್ಕೆ ಕೇಳಿದೆ ಸರ್. ಓಕೆ, ಯಾವ ಊರು? ಗಂಗಾವತಿ ಸರ್, ಕೊಪ್ಪಳ ಹತ್ರ. ಓಕೆ, ಏನು ಮಾಡಿಸ್ಬೇಕು ಅಂತ ಇದೆ ನಿಮಗೆ ಎಜುಕೇಷನ್? ಅವನಿಗೆ ಇವಾಗ SLC PUC ಆಯಿತಾ? PUC ಸೆಕೆಂಡ್ ಓದ್ತಾನು ಸರ್ ಈಗ. ಓಕೆ, SLC ಎಷ್ಟು ತೆಗೆದ ಮಾರ್ಕ್ಸು? 53 and 54 ತೆಗೆದಿದ್ದಾರೆ ಸರ್. ಓಕೆ, ಏನು ಮಾಡಿಸ್ಬೇಕು ಅಂತ ಇದ್ದೀರಾ? ಈ ಕಾಮರ್ಸ್ ಮಾಡಿದಂದ್ರೆ ಓದ್ತಾನೆ. ನಿಮ್ಮ ಮಗನಿಗೆ ಎಜುಕೇಷನ್ನ ಮೀಡಿಯಮ್ ಮಾಡಿಸ್ಬಿಟ್ಟು ಅವನ್ನ ರಾಜಕಾರಣಿ ಮಾಡ್ಬೋದು ಅಂತ ಹೇಳುತ್ತೆ. ರಾಜಕಾರಣಿ ಅದರಲ್ಲಿ ತುಂಬ ಹೆಸರು ಮಾಡುತ್ತೆ ಅಂತ ಹೇಳುತ್ತೆ. ಗುರುಜಿ ಸೂರ್ಯ ಮತ್ತು ಶನಿ ಒಟ್ಟಿಗೆ ಲಾಭ ಸ್ಥಾನದಲ್ಲಿದ್ದಾನೆ. ರಾಜಕಾರಣಿ ಮಾಡಿ ಎಜುಕೇಷನ್ನ ಯಾವ್ದಾದ್ರು ನಾರ್ಮಲಾಗಿ ಯಾವ್ದಾದ್ರು ಲಾ ಈ ಥರದ್ದು ಯಾವ್ದಾದ್ರು ಮಾಡಿಸಿ, ಕಾನೂನು ಸಂಬಂಧಪಟ್ಟಂಥ ಲಾ ಮಾಡಿಸಿ, ಇಲ್ಲ ಬಿಗ್ನೆಸ್ ಟೆಕ್ನಿಕ್ ಯಾವ್ದಾದ್ರು ಓದಿಸಿ, ಸುಮ್ಮನೆ ಇಂಜಿನಿಯರ್ ಎಲ್ಲ ಓದಿಸಿ ವೇಸ್ಟ್ ಮಾಡಬೇಡಿ. ಅವನ ಜಾಗದಲ್ಲಿ ಶನಿ ಮತ್ತು ಸೂರ್ಯ 11th ಲಾಡಲ್ಲಿದ್ದಾನೆ. 10th ಲಾಡಲ್ಲಿ ಕೇತು ಮತ್ತು ಶುಕ್ರ ಗ್ರಹ ಇದ್ದಾನೆ. ಬೇಕಂದರೆ ಅವ್ನು ಫಾರಿನ್ಗೆ ಹೋಗೋಂಥದ್ದನ್ನು ಓದ್ಬೋದು. 10th ಲಾಡ್ ಚೆನ್ನಾಗಿ ಹೇಳುತ್ತೆ. ಸೂರ್ಯ ತುಂಬ ಚೆನ್ನಾಗಿದ್ದ 11th ಲಾಡಲ್ಲಿ, ಆದರೆ ಶನಿ ಗ್ರಹ ತುಂಬ ಪವರ್ಫುಲ್ ಆಗಿರೋದ್ರಿಂದ ಪಂಚಮ ಸ್ಥಾನನ ಅವರಿಬ್ಬರು ನೋಡಿದ್ರೆ ಎಜುಕೇಷನ್ನ ಮೀಡಿಯಮ್ ಮಾಡಿಬಿಡ್ತಾರೆ. ಹಾಗಾಗಿನೇ ಅತ್ಲೆಗಳು ಇತ್ಲೆಗಳು ಆಗೋ ಬದಲು ಅವನೊಬ್ಬ ದೊಡ್ಡ ವ್ಯಕ್ತಿ ಆಗ್ತಾನೆ. ಆದರೆ ಓದ್ಬಿಟ್ಟಲ್ಲ, ಬಿಗ್ನೆಸ್ ಮಾಡಿ ದೊಡ್ಡ ವ್ಯಕ್ತಿ ಆಗ್ತಾನೆ, ರಾಜಕಾರಣಿ ಆಗ್ತಾನೆ. ಭಾಳ ಅದ್ಭುತವಾದ ಜಾತಕ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಲೋಕೇಶ್ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಇದೀಗ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಪೂಜಾ ಅಂತ. ನಮಸ್ತೆ ಪೂಜಾ ಅವರೇ. ಹಲೋ ಪೂಜಾ ಅವರೇ, ಕೇಳಿಸ್ತಿದ್ಯಾ? ಮ್ಯಾಮ್ ಕೇಳಿಸ್ತೇನೆ. ಓಕೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮ್ಯಾಮ್ ಗುಲ್ಬರ್ಗ ಮ್ಯಾಮ್. ಸರಿ, ಗುರುಗಳಿದ್ದಾರೆ, ಮಾತಾಡಿ. ನಮಸ್ತೆ ಗುರುಗಳೇ. ನಮಸ್ಕಾರ. ನಮಸ್ಕಾರ. ಯಾರ ಬಗ್ಗೆ ಕೇಳ್ತೀರಾ? ನಮ್ಮ ತಮ್ಮನ ಬಗ್ಗೆ ಕೇಳಬೇಕಿತ್ತು ಸರ್. ಓಕೆ, ತಮ್ಮಂದು ಡೇಟ್ ಆಫ್ ಬರ್ತ್ ಕೊಡಿ. 17 17 6 6 2004 ಗುರುಗಳೇ. 2004. ಟೈಮಿಂಗ್ಸು? 11:30 AM. 11:30 AM. ಹಾಂ, ಓದ್ತಾನೆ. ಏನು ಪ್ರಶ್ನೆ ಏನು? ಅವ್ರ ಹೆಲ್ತ್ ಬಗ್ಗೆ ಕೇಳಬೇಕಿತ್ತು ಗುರುಗಳೇ. ಹಾಂ, ಹೆಲ್ತ್ ಬಗ್ಗೆ ಗುರುಗಳೇ. ಓಕೆ, ನೋಡಿ ಅಮ್ಮ, ಪಂಚಮಾಧಿಪತಿ ದಶೆ ನಡೀತದೆ. ರಾಹು ದಶೆ ರಾಹು ಎಲ್ಲಿದೆ? 9ನೇ ಮನೆ. ಮೇಡಮ್ ಹೆಲ್ತ್ ತುಂಬ ಕೆಡುತ್ತೆ ಮೇಡಮ್. ಅವ್ರು ಇವನಿಗೆ 2010ರಿಂದ 2028 ಹೆಲ್ತ್ ಹಾಳಾಗುತ್ತೆ. ಅದಾದಮೇಲೆ ಸರೋಗುತ್ತೆ. ಇವಾಗ ಹೆಲ್ತಿನ ಪ್ರಾಬ್ಲಮ್ ಕೊಡುತ್ತೆ. ಅವನು ಒಂಥರ ಕೆಮ್ಮು, ನೆಗಡೆ, ಇನ್ನೊಂದು ಮತ್ತೊಂದು ಇವೆಲ್ಲ ಕೊಡುತ್ತೆ. ಆರೋಗ್ಯ ಅಟ್ಯಾಕ್ ಮಾಡುತ್ತೆ. ಹಾಂ, ಕಿಡ್ನಿ ಸ್ಟೋನ್ ಇದೆ ಸರ್ ಅವರಿಗೆ, ಅದ್ರ ಸಲುವಾಗಿ ಮಾಡುತ್ತೆ. ಇವು 9ನೇ ಮನೆ ರಾಹು ದಶೆ, 12ನೇ ಮನೆ, ಇವೆಲ್ಲ 100ಕ್ಕೆ 100 ನಡೀತೈತಿ. ಹೆಲ್ತ್ ಆರೋಗ್ಯ ಹಾಳಾಗುತ್ತೆ. 2028 ಮೇಲೆ ಸರೋಗುತ್ತೆ ಅಂತ ಹೇಳಿದ್ನಲ್ಲ. ಇನ್ನು 2 ವರ್ಷ ಹೆಲ್ತ್ ಪ್ರಾಬ್ಲಮ್, ಅದಾದ್ಮೇಲೆ ಸರೋಗುತ್ತೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಪೂಜಾ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ ಕಿಶೋರ್ ಅವರೇ. ನಮಸ್ಕಾರ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾನು ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ದೀನಿ. ಸರಿ, ಗುರುಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಗುರುಗಳೇ. ನಮಸ್ಕಾರ, ಹೇಳಿ, ಹೇಗಿದ್ದೀರಾ? ನಾನು ಬೆಂಗಳೂರಲ್ಲಿ ಇದ್ದೀನಿ ಸರ್, ತುಂಬಾ ಫೈನ್ ಆಗಿದ್ದೀನಿ. ನಿಮ್ಮ ಆಶೀರ್ವಾದ. ಏನೇನು ಹೇಳಿ ಅರ್ಥ ಆಗ್ತಿಲ್ಲ. ನಿಮ್ಮ ಆಶೀರ್ವಾದದಿಂದ ಚೆನ್ನಾಗಿ ನಡೀತಾ ಇದೆ ಸರ್.
ಓ ಒಳ್ಳೇದಾಗಲಿ ಸರ್. ನನ್ನ ನೆಮ್ಮದಿ ನಾನು ಪ್ರಶ್ನೆ ಕೇಳಬೇಕಾಗಿದ್ದು ನನ್ನ ಮಗನ ಬಗ್ಗೆ. ಕೇಳಿ. ಯಾಕಂದ್ರೆ ಫ್ಯಾಮಿಲಿ ಪ್ರಾಬ್ಲಮ್ ಬ್ರೇಕ್ ಆಗ್ಬಿಟ್ಟಿದೆ. ನಿಮ್ಮ ಧ್ವನಿ ಸರಿಯಾಗಿ ಕೇಳಿಸ್ತಿಲ್ಲ ಕಿಶೋರ್ ಅವರೇ, ಸ್ವಲ್ಪ ಹೊರಗಡೆ ಬಂದು ಮಾತಾಡ್ಬೋದಾ? ನಮ್ಮ ಹುಡುಗಂದು ಮ್ಯಾರೇಜ್ ಸ್ವಲ್ಪ ಬ್ರೇಕ್ ಆಗಿದೆ. ಮ್ಯಾರೇಜ್ ಸ್ವಲ್ಪ ಲೇಟ್ ಆಗಿದ್ಯಾ? ಇಲ್ಲ, ಬ್ರೇಕ್ ಆಗಿದೆ. ಬ್ರೇಕ್ ಆಗಿದೆ. ಅದು ಡೈವರ್ಸ್ ಪ್ರೊಸೀಡಿಂಗ್ ನಡೀತಾ ಇದೆ ಕೋರ್ಟಲ್ಲಿ. ಡಿವೋರ್ಸ್ ಕೇಸ್ ನಡೀತಾ ಇದೆಯಾ ಇವಾಗ? ಹೌದು, ಅದ್ರ ಬಗ್ಗೆ ಕೇಳ್ಬೇಕಿತ್ತು ಹುಡುಗರಿಗೆ. ಮಗನ ಮಗಳ? ಮಗ. ಅದ್ರ ಬಗ್ಗೆ ಕೇಳ್ಬೇಕಿತ್ತಲ್ವಾ? ಹೌದು. ಸರಿ, ಡೇಟ್ ಆಫ್ ಬರ್ತ್ ತಿಳಿಸಿ ಸರ್ ಅವ್ರದ್ದು. ಜುಲೈ 8, ಜುಲೈ 8, 1993. 1993. 8ನೇ ತಾರೀಕು. ರಾಶಿ ಶತಭಿಷ ನಕ್ಷತ್ರ. 8ನೇ ತಾರೀಕು. ತಿಂಗಳಿಷ್ಟು? ಜುಲೈ ಅಂದರೆ 7ನೇ ತಿಂಗಳು ಗುರುಗಳು. 7 ಇಯರು ಇಸ್ಪಿ 1993. 93. ಕುಂಭರಾಶಿ ಶತಭಿಷ ನಕ್ಷತ್ರ. ಟೈಮಿಂಗ್ಸ್ ಹೇಳಿ ಕಿಶೋರ್ ಅವರೇ. 7:41 PM. 7:41 7:41 PM. ಹೌದು ಮೇಡಮ್. ಸರಿ ಹೇಳಿ ಸರ್, ಏನು ಪ್ರಶ್ನೆ? ಮಗನ ಮದುವೆ ಅಲ್ವಾ? ಮಗನ್ ಮದ್ವೆ ಬ್ರೇಕ್ ಆಗಿದೆ, ಡಿವೋರ್ಸ್ ನಡೀತಾ ಇದೆ ಅಂತ. 2015 2034 ಟೈಮ್ ಚೆನ್ನಾಗಿಲ್ಲ. 2034 2015 ಸರ್. ಅರೇಂಜ್ ಮ್ಯಾರೇಜ್ ಇದು? ಹೌದು ಸರ್. ಓಕೆ. ಇದು ಬ್ರೇಕಪ್ ಆಗಿ ಲವ್ ಮ್ಯಾರೇಜ್ ಆಗುತ್ತೆ. ಚಂದ್ರ ಮತ್ತೆ ಶುಕ್ರ. 2 ತಿಂಗಳಲ್ಲೇ ಮದುವೆ ಬ್ರೇಕಪ್ ಆಯ್ತು. ಬ್ರೇಕಪ್ ಆಗುತ್ತೆ. ಲವ್ ಮ್ಯಾರೇಜ್ ಇನ್ನೊಂದು ಸಕ್ಸಸ್ ಆಗುತ್ತೆ. ಬ್ರೇಕಪ್ ಆಗಿ ಲವ್ ಮ್ಯಾರೇಜ್ ಸಕ್ಸಸ್ ಆಗುತ್ತೆ. ಬ್ರೇಕಪ್ ತಗೊಳ್ಳಿ ಸರ್, ಒಳ್ಳೇದಾಗಲಿ, ದೇವ್ರು ಚೆನ್ನಾಗಿಟ್ಟಲ್ಲ. ನಾನು ಇವತ್ತು ಕೂಡ ಒಂದು ಕಾರ್ಯಕ್ರಮದಲ್ಲಿ ಹೇಳಿದೆ, 9ನೇ ಮನೇಲಿ ಗುರುಗ್ರಹ ಇದ್ದರೆ ಮ್ಯಾರೇಜ್ ಲೈಫ್ ಚೆನ್ನಾಗಿರಕ್ಕಲ್ಲ ಅಂತ ಪ್ರೆಡಿಕ್ಷನ್ ಮಾಡಿದೆ. 6ನೇ ಮನೇಲಿ ಮತ್ತು 9ನೇ ಮನೇಲಿ. ಯಾಕಂದರೆ ಲಗ್ನಕ್ಕೆ ಗುರುದೃಷ್ಟಿ ಬೀಳುತ್ತೆ 100%. ಅದಾದಮೇಲೆ ಸಪ್ತಮಾಧಿಪತಿ. ಹಾಗಾಗಿ 9ನೇ ಮೇಲೆ ಗುರು ಇದ್ದಾಗಲೂ ಕೂಡ ಮ್ಯಾರೇಜ್ ಲೈಫ್ ಡಿಸ್ಟರ್ಬ್ ಮಾಡುತ್ತೆ. ಆಗದಲ್ಲಿರಲಿ, ಒಳ್ಳೇದಾಗಲಿ. ಓಕೆ, ಧನ್ಯವಾದಗಳು ಕಿಶೋರ್ ಅವರೇ ಕರೆಯನ್ನ ಮಾಡಿದಕ್ಕಾಗಿ. ಮತ್ತೊಬ್ರು ಕಾಲರ್ ಹೇಳಿದ್ದಾರೆ, ನೂರ್ಜಾ ಅಂತ. ನಮಸ್ತೆ ನೂರ್ಜಾ ಅವರೇ. ಹಲೋ, ನಮಸ್ತೆ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ರಾಯಚೂರಿನಿಂದ. ಸರಿ, ಗುರುಗಳಿದ್ದಾರೆ, ಮಾತಾಡಿ. ನೂರ್ಜಾ ಅವರೇ ನಮಸ್ಕಾರ. ಇವತ್ತು ಕರೆ ಸಿಕ್ಕಿದ್ದೆ ನಿಮಗೆ? ಹಾ ಸರ್, ತುಂಬಾ ಥ್ಯಾಂಕ್ಸ್ ಸರ್ ನನ್ನ ಮಗಳ ಬಗ್ಗೆ ಹೇಳಿದ್ದಕ್ಕೆ. ತುಂಬ. ನೀವು ಕೂಡ ನೋಡಿ, ಮುಸ್ಲಿಮ್ಸ್ ಆದರೂ ಕೂಡ ನನ್ನೊಬ್ಬನ ಕಾರ್ಯಕ್ರಮಕ್ಕೆ ಮಾತ್ರ ಹಿಂದೂ, ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್ ಎಲ್ಲ ಒಂದೇ ಥರ ಫೋನ್ ಮಾಡ್ತಾರೆ. ನಾನು ಯಾರನ್ನು ಕೂಡ ಡೈವರ್ಟ್ ಮಾಡಲ್ಲ ಯಾವ ಧರ್ಮಕ್ಕೂ. ನೀವು ನೋಡಿದ್ರಾ? ಹಾ ನೋಡಿನಿ ಸರ್, ಅದಕ್ಕೆ ನೀವು ಜಾಸ್ತಿ ಫಾಲೋ ಮಾಡ್ತೀವಿ ಸರ್. ತುಂಬಾ ಥ್ಯಾಂಕ್ಸ್ ಅಂದ್ರೆ ಥ್ಯಾಂಕ್ಸ್ ಸರ್. ಹೌದೌದು. ನಾನು ನೆನ್ನೆಲ್ಲೂ ಕೂಡ ನನಗೆ 3 ನನಗೆ ಬರೀ ಗ್ರಹಗಳ ಮೇಲೆ ಡಿಸೈಡ್ ಆಗ್ತೀನಿ, ಧರ್ಮದ ಮೇಲೆ ಡಿಸೈಡ್ ಆಗಲ್ಲ ನಾನು. ಹೇಳಿ ಮೇಡಮ್, ನೂರ್ಜಾ ನಿಮ್ಮ ಹೆಸರಲ್ಲ? ಹಾ, ನೂರ್ಜಾ ಸರ್. ನಮ್ಮ ತಂಗಿ ಬಗ್ಗೆ ಕೇಳಬೇಕಿತ್ತು ಸರ್. ಕೇಳಿ. 19 19 8 19 1993 ಇವಾಗ ಹೇಳಿದ್ರು. 93 ಟೈಮಿಂಗ್ಸು? ಬೆಳಗ್ಗೆ 9:30 ಅದರೊಳಗೆ ಸರ್. ಓಕೆ, ಬೆಳಗ್ಗೆ. ನೂರ್ಜಾ, ಇದು ನಿಮ್ಮ ತಂಗಿ ಹೆಸರೇನು? ತಂಗಿ ಹೆಸರು ಅವ್ರು ಸಾರಾ ಬೇಗಮ್ಮ, ಇವಾಗ ಸಾನಿಯಾ ಅಂತ ಇಟ್ಟಾರೆ ಸರ್. ಅವ್ರಿಗೆ ಮದ್ವೆ ಆಗಿದೆ, ಅವ್ರಿಗೆ ಜಾಸ್ತಿ ಹೆಲ್ತ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಅವ್ರಿಗೆ. ಓಕೆ. 2007ರಿಂದ 2024 ಏನಾದ್ರು ಆಪರೇಷನ್ ಆಗ್ಬೇಕಾಯ್ತು? ಇನ್ನೇನು ಆಗಿಲ್ವಾ? ಆಗಿದೆ ಸರ್. 2022 ಆಪರೇಷನ್ ಆಗಿದೆ ಮಕ್ಕಳದು. ಹೌದು, ಆಪರೇಷನ್ ಆಗಬೇಕು ಅಂತ ಹೇಳುತ್ತೆ. ಆಪರೇಷನ್ ಆಗಿದೆ. ಇದು ಕುಜದೇಶ ಮುಗಿದ ಮೇಲೆ ನೆಕ್ಸ್ಟು 2024 ರಾಹು ದೇಶ. ರಾಹು 3ನೇ ಮನೆ ಇದ್ದಾನೆ. 3ನೇ ಮನೆ ಅಧಿಪತಿ 11th ಲಾರ್ಡ್ ಇದ್ದಾನೆ. ಇನ್ನು ಹೆಲ್ತ್ ನಾರ್ಮಲಾಗಿ ಕೈ ಕೊಡ್ತಾ ಇರುತ್ತೆ. ಒಂದು ಮನೆ ಇಲ್ಲ ಒಂದು ಸೈಟು, ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡ್ತಾರೆ ಅಂತ ಹೇಳುತ್ತೆ ಸದ್ಯದಲ್ಲೇ. ಸರ್ ಅವ್ರ ಸಲಹೆ ಕೇಳ್ತಾ ಇದ್ದೀನಿ ಸರ್. ಚೆನ್ನಾಗಾದ್ರೆ ಸಾಕು ನಾನು. ಅದು ಆರೋಗ್ಯ ಹೀಗೆ ಇರುತ್ತೆ, ತಲೆ ಕೆಡಿಸ್ಕೊಬೇಡಿ. ಲಗ್ನದಲ್ಲಿ ಕುಜಗ್ರಹ ಇದ್ದಾನೆ, ಅದರಿಂದ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಆಮೇಲೆ ನಿಮ್ಮ ಲೈಫಲ್ಲಿ ಯಾವತ್ತಾರು ಪ್ರತಿ ಮಂಗಳವಾರ ದಿವಸ ಒಂದು ಸ್ವಲ್ಪ ದಾನ ಮಾಡ್ತಾ ಬರ್ರಿ. ಮಂಗಳವಾರ ದಿವಸ ಮಟನ್ ದಾನ ಮಾಡಿ. ಮಟನ್ನು, ಬಿರಿಯಾನಿ ಇದನ್ನ ಏನಾರು ಮಾಡಿ ಮಾಡ್ತಾ ಬರ್ರಿ, ಭಾಳ ಕ್ಲಿಯರ್ ಆಗುತ್ತೆ. ಟೊಮೊಟೊ ಜಾಸ್ತಿ ಹಾಕಿ, ಒಳ್ಳೆಯದಾಗಲಿ. ಓಕೆ. ಓಕೆ, ಧನ್ಯವಾದಗಳು ನೂರ್ಜಾ ಅವರೇ ಕರೆಯನ್ನ ಮಾಡಿದಕ್ಕಾಗಿ. ಮತ್ತೊಬ್ರು ಕಾಲರ್ ಹೇಳಿದ್ದಾರೆ, ಪುಷ್ಪಾ ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ದಾವಣಗೆರೆಯಿಂದ. ದಾವಣಗೆರೆಯಿಂದ. ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ್ ಬಗ್ಗೆ. ಸರಿ, ಗುರುಗಳಿದ್ದಾರೆ, ಮಾತನಾಡಿ ಪುಷ್ಪಾ ಅವರೇ. ನಮಸ್ತೆ ಗುರುಗಳೇ. ನಮಸ್ತೆ. ನಿಮ್ ಜೊತೆ ಮಾತಾಡ್ಬೇಕಂತ 1 ವರ್ಷದಿಂದ ಖಾಲಿ ಟ್ರೈ ಮಾಡ್ತಾ ಇದೀನಿ ಗುರುಗಳೇ. ಪುಷ್ಪರ್, ಯಾಕೆ ಅಷ್ಟೊಂದು 1 ವರ್ಷದಿಂದ ಕಾಯ್ತಾ ಇದ್ರಿ? ಎಷ್ಟು ಟ್ರೈ ಮಾಡ್ತಿದೀನಿ, ನೀವ್ ಕಾಲೇಜ್ ಸಿಗ್ಲಿಲ್ಲ. ಆಫೀಸಿಗೂ ಫೋನ್ ಮಾಡಿದ್ದೆ, ನೀವ್ ತುಂಬಾ ಬಿಜಿ ಇದ್ರ ಅಂತ ಹೇಳಿದ್ರು. ನಿಮ್ ಜೊತೆ ಮಾತಾಡಕ್ಕೆ ಆಗ್ಲಿಲ್ಲ ಗುರುಗಳೇ. ಇಲ್ಲ, ಇವಾಗ ಸಿಕ್ಕಿದ್ದೀನಿ, ಮಾತಾಡಿ. ನಿಮ್ಮ ಸಂತೋಷಕ್ಕೆ ಗುರುಗಳೇ ದೇವ್ರ ಜೊತೆ ಮಾತಾಡ್ತಿದೀನಿ ಅನ್ನಿಸ್ತಿದೆ.
ಯಾಕೆ ನನ್ನ ದೇವ್ರಿಗೆ ಹೋಲಿಕೆ ಮಾಡ್ತೀರಾ? ಏನಿಲ್ಲ, ನಮ್ ಕಷ್ಟ ಏನು ಅಂತ ನೀವು ಪರ್ಫೆಕ್ಟ್ ಆಗಿ ಹೇಳ್ತೀರಾ, ಹಿಂಗೆ ಮಾಡಿ ಹಿಂಗೆ ಬಿಡಿ ಅಂತ ಅದಕ್ಕೆ ಪರಿಹಾರನೂ ತಿಳಿಸ್ಕೊಡ್ತೀರಾ. ಡೈಲಿ ನಿಮ್ ಪ್ರೋಗ್ರಾಮ್ ನೋಡಿದ್ರೆ ನಮ್ಗೆ ದಿನಾನೇ ಕಳಿಯಲ್ಲ, ವಾರಕ್ಕೊಂದ್ಸಲ. ಮತ್ತೆ ಡೈಲಿ ನಿಮ್ದು ರೀಲ್ಸ್ ಟೆಲಿಕಾಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾನೆ ಇರ್ತೀನಿ. ಓಕೆ, ನೋಡಿದ್ರಾ ನಾನು ಹೇಳಿದಂಥ ಮಾತು? ಮಳೆ ಬಂದು ಊರೂರೇ ಕೊಚ್ಕೋಗುತ್ತೆ, ಯಾವ ಬಂದು ಕಚ್ತೇವೆ ಅಂತ ಹೇಳಿದ ಮಾತೆಲ್ಲ ನಿಜ ಆಯಿತು. ಹ್ಞೂ ಗುರುಗಳು, ಅದೆಲ್ಲ ನಿಜ ಆಗಿದೆ. ಎಲ್ಲ ಆಮೇಲೆ ನೀವು ಕೆಲವೊಂದು ಪರಿಹಾರಗಳನ್ನ ಹೇಳ್ತಿರಲ್ಲ ಅವ್ರ ಲೈಫ್ ಅಲ್ಲಿ, ಅದು ಕರೆಕ್ಟ್ ಆಗಿ ಅದು ಅವ್ರಿಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ಆ ತರ ಇಡೀ ವರ್ಲ್ಡ್ ನಾನು ಒಬ್ಬನೇ ಅಸ್ಟ್ರಾಲಜರ್ ಈ ಥರ ಹೇಳಿದ್ದು. ಅಂದರೆ ಮಳೆ ಬಂದು ಊರೂರೇ ಕೊಚ್ಕೋಗುತ್ತೆ, ಹಾವು ಕಚ್ತೇವೆ ಅಂತ. ಒಂದು ವರ್ಷ ಹೆಸರು ಇಟ್ಟಿರ್ಲಿಲ್ಲ. ನಾನು ನಿಮ್ಮ ಹತ್ರಕ್ಕೆ ನನ್ನ ಮಗನಿಗೆ ಹೆಸರು ಇಡ್ಬೇಕು ಅಂತ ನಾಮಕರಣನೇ ಮಾಡ್ಲಿಲ್ಲ. ಇನ್ನು ಹೆಸರಿಟ್ಟಿದೆ ಇಟ್ಟಿಲ್ವಾ? ಹೆಸರು ಇಟ್ಟಿ ನಿಖಿಲ್ ಅಂತ ಇಡ್ಬೇಕು ಅಂತ ಅನ್ಕೊಂಡಿನಿ ಗುರುಗಳೇ, ಅವ್ನ ಹೆಸರು ಇಟ್ಟಿಲ್ಲ. ನಿಖಿಲು, ಪೆಜ್ವಲ್ಲು, ವಿಶಾಲ್ ಇವೆಲ್ಲ ನೇಮ್ಗಳೇ ಅಲ್ಲ. ಏನು ಹೇಳಿ? 24 ಗುರುಗಳೇ, ಅದಕ್ಕೆ ನಾನು ನಿಮ್ಮ ಹತ್ರ ಇದನ್ನ ದಯವಿಟ್ಟು ಇಡಬೇಡಿ. ನಿಖಿಲು, ಪೆಜ್ವಲ್ಲು ಇವೆಲ್ಲ ನೇಮ್ಗಳನ್ನ ನಾನು ಓಕೆ ಮಾಡಲ್ಲ. ಗುರುಗಳೇ, ಅದಕ್ಕೆ ಡೇಟ್ ಆಫ್ ಬರ್ತ್ ಕೇಳಿ ನಿಮ್ಮ ಹತ್ರ ಕೇಳ್ಬೇಕು ಅಂತ 1 ವರ್ಷದಿಂದ ಖಾಲಿ ಟ್ರೈ ಮಾಡ್ತಾನೆ ಇದ್ದೀನಿ ಗುರುಗಳೇ. ಓಕೆ, ನಿಮ್ಮ ಮಗನ ಡೇಟ್ ಆಫ್ ಬರ್ತ್ ಕೊಡಿ, ಬಾಯಲ್ಲಿದ್ರೆ ಟಕ್ಕನ್ನು ಹೇಳ್ತೀನಿ ನೇಮ್ನ. 24/5/24. 24/5/24. 2024. 24/5/24. ನಿಮ್ಮ ಮಗನಿಗೆ ಎಸ್ಸಿಂದ 6 ಯಾವ್ದಾದ್ರು ಒಂದು ನೇಮ್ ಇಡ್ಬೋದು. 100% 25 ಬರೋದ್ರಿಂದ ನಿಮ್ಮ ಮಗನಿಗೆ ಮುಖೇಶ್ ಇಡ್ಬೋದು. ಮುಖೇಶ್ ಒಳ್ಳೆ ನೇಮು. ಅದು ಬಿಟ್ಟರೆ ಭಾಳ ಅದ್ಭುತವಾಗಿ ಮುಖೇಶ್ ಇಡ್ಬೋದು. ಅದಾದಮೇಲೆ ಸಚಿನ್ ಇಡ್ಬೋದು. ಏನೇಳಿ? ಸಚಿನ್ ತುಂಬ ಒಳ್ಳೆ ನೇಮು, ಮುಖೇಶ್ ಒಳ್ಳೆ ನೇಮು. ಇದರಲ್ಲಿ ಯಾವ್ದಾದ್ರು ಒಂದು ನೇಮನ್ನ ನೀವು ಇಡಿ, ಒಳ್ಳೇದಾಗುತ್ತೆ. ಯಾವ್ದಾದ್ರು ಒಂದು ಸೆಲೆಕ್ಷನ್ ಮಾಡಿ ಕೇಳಿ. ಮುಖೇಶ್ ತುಂಬ ಚೆನ್ನಾಗಿದೆ. ಮುಖೇಶಲ್ಲಿ ತುಂಬ ರಿಚ್ ಪೀಪಲ್ಸ್ ನೇಮು. ಓಕೆ, ಧನ್ಯವಾದಗಳು ಪುಷ್ಪ ಅವರೇ ಕರೆಯನ್ನ ಮಾಡೋದಕ್ಕಾಗಿ. ಈಗ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಪ್ರಕಾಶ್ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಪ್ರಕಾಶ್ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಿತ್ತು. ಸರಿ, ಗುರುಗಳಿದ್ದಾರೆ, ಮಾತಾಡಿ. ಪ್ರಕಾಶ್ ಅವರೇ ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಗುರುಗಳೇ. ತಮ್ಮ ಆಶೀರ್ವಾದ. ಓಕೆ, ಕೊಡಿ ಡೇಟ್ ಆಫ್ ಬರ್ತು. 23/6/77. 23/6/77. ಟೈಮಿಂಗ್ಸ್ ಪ್ರಕಾಶ್? ಬೆಳಗ್ಗೆ 6 ಗಂಟೆ. 6 ಗಂಟೆ. ಏನು ಪ್ರಕಾಶ್ ಅವರೇ ನಿಮ್ಮ ಪ್ರಶ್ನೆ? ಏನೋ ಕೆಲಸಗಳು ಯಾವ ಆಗ್ತಲ್ಲ, ಸುಮ್ಮನೆ ಫ್ರೀ ಆಗಿದ್ದೀವಿ, ಕೆಲಸಗಳು ಮಾಡ್ಬೇಕು ಅಂತ. ಏನು ಮಾಡ್ತಾರೆ ಪ್ರಕಾಶ್ ಅವರೇ ನಿಮ್ಮ ಲೈಫಲ್ಲಿ? ನಾವು ಬಾರಲ್ಲಿ ಕೆಲಸ ಮಾಡ್ತಾ ಇದ್ವಿ. ಓಕೆ, ಬಾರ್ ಅಷ್ಟೇನಾ? ಹೌದು. ಪಾರ್ಟ್ ಟೈಮ್ ಏನು ಮಾಡಲ್ವಾ? ಹೇಳಿ. ಪಾರ್ಟ್ ಟೈಮ್ ಏನು ಮಾಡಲ್ವಾ ಅಂತ ಕೇಳಿದೆ. ಪಾರ್ಟ್ ಟೈಮ್ ಏನಿಲ್ಲ, ಬಾರಲ್ಲೇ ಮಾಡ್ತಾ ಇದ್ವಿ. ಒಂದು 5-6 ತಿಂಗಳಿಂದ ಕೆಲಸ ಇಲ್ಲ. ಓಕೆ ಪ್ರಕಾಶ್ ಅವರೇ, ನಿಮ್ಮ ಜಾತಕ ತುಂಬ ಚೆನ್ನಾಗಿದೆ, ಆದರೆ ನಿಮ್ಮ ಲೈಫಲ್ಲಿ ನೆಮ್ಮದಿ ಇಲ್ಲ ಅಂತ ಹೇಳುತ್ತೆ. ಪ್ರಕಾಶ್ ಅವರೇ, ನಿಮ್ಮ ಲೈಫಲ್ಲಿ ನಿಮ್ಮ ಕುಟುಂಬದಲ್ಲಿ ಯಾರು ಅಲ್ಪಾಯಸ್ಸಿನಲ್ಲಿ ಯಾರಾದ್ರು ಸಾವನ್ನು ನೋಡಿದ್ರಾ? ನಮ್ಮ ತಂದೆ ತಿರೋಗಿದ್ದಾರೆ. ಅದನ್ನೇ ಹೇಳುತ್ತೆ, ಕುಟುಂಬದ ಸಾವು. ಪ್ರಕಾಶ್ ಅವರೇ, ಸ್ವಲ್ಪ ದಿವಸ ನೀವು ಕೆಲಸ ಮಾಡೋದು ಬಿಟ್ಟು ಸ್ವಂತ ಏನಾದ್ರು ಹೋಟ್ಲು ಮಾಡಿ ಪ್ರಕಾಶ್ ಅವರೇ ಕ್ಲಿಕ್ ಆಗ್ತೀರಾ? ಬಾರಲ್ಲಿ ಕೆಲಸ ಬಿಟ್ಬಿಟ್ಟು ಸ್ವಂತ ಮಾಡಿ. ಬಾರೆ ಮಾಡಿದ್ರೆ ಹೆಂಗಿರುತ್ತೆ ಸ್ವಾಮಿ? ಬಾರೆ ಮಾಡಿದ್ರೆ? ಬಾರ್ ಮಾಡಿ ಸರ್, ಬಾರ್ ಮಾಡಿ, ಹೋಟ್ಲು ಮಾಡಿ, ಕ್ಲಿಕ್ ಆಗ್ತೀರಾ? ದಯವಿಟ್ಟು ಮಾಡಿ, ಕ್ಲಿಕ್ ಆಗ್ತೀರಾ? ದಯವಿಟ್ಟು ಕೆಲಸ ಬಿಟ್ಬಿಡಿ, ನಿಮ್ಮ ಕೈ ಮುಗಿತೀನಿ, ಸ್ವಂತ ಮಾಡಿ, ಒಳ್ಳೆದಾಗಲಿ. ಓಕೆ, ಧನ್ಯವಾದಗಳು ಪ್ರಕಾಶ್ ಅವರೇ. ಈಗ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ರುದ್ರೇಶ್ ಅಂತ ಭದ್ರಾವತಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರುದ್ರೇಶ್ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಸರಿ, ಗುರುಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಗುರುಗಳೇ. ನಮಸ್ಕಾರ ಸರ್, ಹೇಳಿ ಸರ್. ನನ್ನ ಹೆಸರು ರುದ್ರೇಶ್ ಅಂತ ಭದ್ರಾವತಿಯಿಂದ ಮಾತಾಡ್ತಿರೋದು. ಕೊಡಿ, ಯಾರ ಬಗ್ಗೆ ಕೇಳ್ತೀರಾ ರುದ್ರೇಶ್? ನನ್ನ ಬಗ್ಗೆನೇ. ಕೊಡಿ. ಡೇಟ್ ಆಫ್ ಬರ್ತ್ 12/4/93. 12/4/93. ಟೈಮಿಂಗ್ಸು? ಬೆಳಗ್ಗೆ 4 ಗಂಟೆ 20 ನಿಮಿಷ. 4 ಗಂಟೆ 20 ನಿಮಿಷ. ಏನು ನಿಮ್ಮ ಪ್ರಶ್ನೆ ಏನು ರುದ್ರೇಶ್? ಮದುವೆ ಆಗಿಲ್ಲ ನಮಗಿನ್ನು. ಮದುವೆ ಬಗ್ಗೆ ಕೇಳಬೇಕಿತ್ತು. ಮದುವೆ ಬಗ್ಗೆ ಕೇಳಬೇಕಿತ್ತು. ಓಕೆ ರುದ್ರೇಶ್, ಏನು ಮಾಡಿದಿರಾ? ನಾನು BE ಸಿವಿಲ್ ಇಂಜಿನಿಯರ್ ಮಾಡಿದ್ದೀನಿ. ಓಕೆ, ಎಲ್ಲಿದ್ದೀರಿ ಇವಾಗ ಕೆಲಸ? ಈಗ HDFC ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಎಲ್ಲಿ ರುದ್ರೇಶ್? ಶಿವಮೊಗ್ಗ ಸರ್. ಶಿವಮೊಗ್ಗದಲ್ಲಿ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ ಮದುವೆ ಆಗೋಕ್ಕೆ? ದೇವ್ರನ್ನ ಪ್ರಾರ್ಥನೆ ಯಾರು ಮಾಡಿದಿರಾ? ನಮ್ದು ಮಹಾರುದ್ರ ಸ್ವಾಮಿ ಮನೆ ದೇವರು, ಅಲ್ಲಿಗೆ ನಾನು ದುಡ್ಡು ಇಡ್ತಾ ಇದ್ದೀನಿ. ಹೌದಾ? ಮದುವೆ ರುದ್ರೇಶನಿಗೆ ಮದುವೆ ಯಾವಾಗ ಆಗುತ್ತೆ ಅಂದರೆ ಭಾಳ ಅದ್ಭುತವಾಗಿ. ರುದ್ರೇಶ್ ಆದರೆ ಇವಾಗ ಆಗಬೇಕು 2028 ಪಕ್ಕ ನಿನ್ನ ಮದುವೆ ಆಗುತ್ತೆ. 2028 ಇಲ್ಲ, ಈಗ ಆಗುತ್ತೆ. ಒಂದೇ ಒಂದು ತಿರುನಲ್ಲ ಶನೇಶ್ವರನ ಟೆಂಪಲ್ಗೆ ಹೊರಟ್ಬಾ. ತಿರುನಲ್ಲ ಶನೇಶ್ವರನ ಟೆಂಪಲ್ಗೆ ಹೊರಟ್ಬಾ, ನಿನ್ನ ಪ್ರಾಬ್ಲಮ್ ಕ್ಲಿಯರ್ ಆಗ್ತದೆ. ತಿರುನಲ್ಲರಿಗೆ ಶನೇಶ್ವರಿಗೆ ಕೈ ಮುಗಿ. ಇಲ್ಲಾಂದರೆ
ಪ್ರತಿ ದಿವಸ ನೀವು ಶನಿವಾರ ದಿವಸ ಯಾವುದಾದ್ರು ಶನೇಶ್ವರನ ಟೆಂಪಲ್ ಅಟೆಂಡ್ ಮಾಡು, ನಿನ್ನ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಮತ್ತು ನಿನ್ನ ಮದುವೆ ಬೇಗ ಆಗುತ್ತೆ. ಇದಿಷ್ಟನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡು, ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ರುದ್ರೇಶ್ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಏನಾದರೂ ಕರೆ ಮಾಡಿ ಕರೆ ಸಿಕ್ಕಿಲ್ಲ ಅಂತ ಅಂದ್ಕೊಳ್ಬೇಡಿ. ನಮ್ಮ ಸ್ಕ್ರೀನಲ್ಲಿ ಸ್ಕ್ರಾಲ್ ಆಗ್ತದೆ ಗುರೂಜಿ ಅವರ ನೇರ ಭೇಟಿಗಾಗಿ ಅಂತ ನಂಬರ್, ಅದಕ್ಕೆ ನೀವು ಕರೆಯನ್ನ ಮಾಡಿ ಗುರುಗಳ ಅಪಾಯಿಂಟ್ಮೆಂಟನ್ನು ಕೂಡ ಪಡೆದುಕೊಳ್ಬಹುದಾಗಿದೆ. ಗುರುಗಳ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ, ವೀಕ್ಷಕರ ಜೊತೆ ಸಾಕಷ್ಟು ಮಾತುಕತೆಯನ್ನು ನಡೆಸಿದ್ರಿ, ಅವರಿಗೆ ಪರಿಹಾರವನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು ಗುರುಗಳೇ ನಿಮಗೆ. ಇಷ್ಟು ತನಕ ಈ ಕಾರ್ಯಕ್ರಮ ನೋಡೋರು ನನ್ನ ಬ್ರಹ್ಮ ನನ್ನ ಭದ್ರಕಾಳಿ 9 ನಾವು ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದವ್ರ ಮನೆ ಉದ್ಧಾರ ಮಾಡಲಿ ಅಂತೇಳಿ ಶ್ರೀ 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 ಪ್ರಕಾಶನಾಥ ಸ್ವಾಮಿ ನಮಸ್ಕಾರವನ್ನು ಮಾಡ್ತಾ, ನೀವು ತುಂಬ ಚೆನ್ನಾಗಿ ನಡೆಸ್ಕೊಟ್ರಿ, ನಂಗೆ ತುಂಬ ಖುಷಿ ಆಯಿತು. ಸಖತ್ ಫೋನ್ ಎತ್ತಿದ್ದೀವಿ, ಇಷ್ಟು ಫೋನ್ ಭಾಳ ರೇರ್ ಆಯಿತು. ಹಾಗಾಗಿ ಜನ ವಿಸ್ತಾರ ಚಾನಲ್ಲಿ ತುಂಬ ಜನ ನೋಡಿ ಫೋನ್ ಮಾಡ್ತಾರೆ, ಅದಕ್ಕೆ ನಿಮಗೆ ಟ್ಯಾಂಕ್ಸ್ ಹೇಳಬೇಕು. ಭಾಳ ಫೋನ್ ತಗೋತೇಳಿದ್ರಿ, ಅದೆಲ್ಲ ಇವತ್ತಿನ ಕ್ರೆಡಿಟ್ ಎಲ್ಲ ನಿಮಗೆ ಸೇರ್ಬೇಕು, ಯಾಕಂದ್ರೆ ನೀವು ಅಷ್ಟು ಫೋನ್ ರಿಸೀವ್ ಮಾಡಿದ್ರಿ. ಒಳ್ಳೆಯದಲ್ಲ ನಿಮ್ಮ ಫ್ಯಾಮಿಲಿಗೂ ನಿಮ್ಮ ಕುಟುಂಬಕ್ಕೂ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಆಸ್ಟ್ರೋ ಬ್ರಹ್ಮ ವಿಶೇಷ ಕಾರ್ಯಕ್ರಮದಲ್ಲಿ 31ನೇ ತಾರೀಕಿನ ಬಗ್ಗೆ ಹಾಗೆ ಸಾಕಷ್ಟು ವೀಕ್ಷಕರ ಜೊತೆ ಗುರುಜಿಯವರು ಮಾತನಾಡಿದ್ದಾರೆ. ಹಾಗೆ ನಿಮಗೆ ಏನಾದರೂ ಗುರುಜಿಯವರ ನೇರ ಭೇಟಿಗಾಗಿ ಅವ್ರನ್ನ ಭೇಟಿ ಮಾಡಬೇಕು ಅಂತಂದರೆ ನಮ್ಮ ಸ್ಕ್ರೀನಲ್ಲಿ ಸ್ಕ್ರಾಲ್ ಆಗ್ತಿರೋ ನಂಬರ್ಗೆ ಕರೆಯನ್ನು ಮಾಡ್ಬೋದು. ಹಾಗೆ ಆನ್ಲೈನ್ ಮತ್ತು ಆಫ್ಲೈನ್ ಎರಡರಲ್ಲೂ ಕೂಡ ಗುರುಗಳು ಕನ್ಸಲ್ಟೇಷನನ್ನು ತೆಗೆದುಕೊಳ್ತಾರೆ. ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆ ಇದ್ದರೂ, ವಿದ್ಯಾಭ್ಯಾಸ, ಮಕ್ಕಳ ವಿದ್ಯಾಭ್ಯಾಸ, ಹಾಗೆ ಹಣಕಾಸಿನ ವಿಚಾರ, ಬಿಸ್ನೆಸ್, ಯಾವುದೇ ವಿಚಾರ ಇದ್ರು ಅಂತಂದ್ರೂ ಅದಕ್ಕೆ ಪರಿಹಾರವನ್ನು ಆರ್ಯವರ್ಧನ್ ಗುರೂಜಿಯವರು ಕೊಡ್ತಾರೆ. ಇನ್ ಕೇಸ್ ನಿಮಗೆ ಏನಾದರೂ ಆ ಥರ ಮಾತನಾಡಬೇಕು ಅಂತಂದರೆ ಸ್ಕ್ರೀನಲ್ಲಿ ಸ್ಕ್ರಾಲ್ ಆಗ್ತಿರೋ ನಂಬರ್ಗೆ ಕರೆಯನ್ನು ಮಾಡಿ ಅಪಾಯಿಂಟ್ಮೆಂಟನ್ನು ತೆಗೆದುಕೊಳ್ಬಹುದಾಗಿದೆ. ಮತ್ತೆ ನಾಳೆ ಈ ಕಾರ್ಯಕ್ರಮ ಇದೇ ಸಮಯಕ್ಕೆ ಪ್ರಸಾರ ಆಗುತ್ತೆ. ನೋಡ್ತಾ ಇರಿ PNS ವಿಸ್ತಾರ ನ್ಯೂಸ್. ಇದು ನೇರ, ನಿಖರ, ಜನಪರ.